ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ಹೆಸರಲ್ಲಿ ವಂದಿಸ್ತೀನಿ. ಸೊ ಮತ್ತೊಂದು ಆವರ್ತಿ ನಾವು ಪವಿತ್ರಾತ್ಮನ ಫಲಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಪವಿತ್ರಾತ್ಮನ ಫಲಗಳ ಕುರಿತಾಗಿ ನಾವು ಧ್ಯಾನಿಸ್ತಾ ಇದ್ದೇವೆ. ಸೊ ಪವಿತ್ರಾತ್ಮನ ಫಲ ವಿಷಯದಲ್ಲಿ ನಾವು ಈಗಾಗಲೇ ನೋಡಿದ್ವಿ. ಪ್ರೀತಿ ಎನ್ನುವಂಥ ಫಲ ಮೊದಲನೇದಾಗಿ ಎಲ್ಲಿ ಕೊಡಲ್ಪಡ್ಬೇಕಂತ ಹೇಳಿ ನಾವು ನೋಡೋದಾದ್ರೆ, ಅದು ದೇವರಿಗೆ ಮೊದಲನೇದಾಗಿ ನಮ್ಮ ಪ್ರೀತಿ, ನಮ್ಮ ಪ್ರಾಮುಖ್ಯತೆ ಮೊದಲು ದೇವರಿಗಾಗಿ. ದೇವರು ನಮ್ಮ ಮೊದಲನೆಯ ಪ್ರೀತಿಯನ್ನ, ಮೊದಲನ ಪ್ರಪ್ರಥಮವಾದ ಫಲವನ್ನು ಬಯಸುವ ದೇವರಾಗಿದ್ದಾರೆ. ಆಮೇನ್. ಸೊ ಎರಡನೇದಾಗಿ ಇರುವಂತ ಮತ್ತೊಂದು ಪ್ರೀತಿಯ ಮತ್ತೊಂದು ಭಾಗ, ಈಗ ನೋಡ್ರಿ, ಈ ಸಾಧಾರಣ ಒಂದು ಉದಾಹರಣೆ ನಾನು ನಿಮಗೆ ಕೊಡ್ತೀನಿ. ನಮ್ಮ ಮನೆ ಒಳಗಡೆ, ನಮ್ಮ ಮನೆ ಕಾಂಪೌಂಡ್ ಒಳಗಡೆ ಬೆಳೆಯುವಂತ ಮರ, ಆ ಮರ ಎಲ್ಲಿ ಹಣ್ಣು ಬಿಡ್ಬೇಕಂತ ನೋಡಿದ್ರೆ ಎಲ್ಲಿ ಬಿಡ್ಬೇಕದು? ಸೊ ಅದು ಎಲ್ಲಿ ಹಣ್ಣು ಬಿಡ್ಬೇಕಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ ಹಣ್ಣು ಬಿಡ್ಬೇಕು. ಕರೆಕ್ಟಾ? ಸೊ ನಮ್ಮ ಮನೆ ಒಳಗಡೆ ಹಣ್ಣು ಬಿಟ್ರೆ ಅದು ನ್ಯಾಯವಾದದ್ದು. ಅದೇ ಪಕ್ಕದ ಮನೆ ಕಾಂಪೌಂಡ್ ಒಳಗಡೆ ಹಣ್ಣು ನಮ್ಗೆ ಬೇಸರ ಅಲ್ವಾ? ನಮ್ಮ ಮನೇಲಿ ಹಾಕಿರುವಂತ ಮರ ಎಲ್ಲಿ ಬಿಡ್ಬೇಕು? ಹಣ್ಣು ನಮ್ಮ ಮನೆ ಒಳಗಡೆ ಬಿಡಬೇಕು. ಸೊ ಹಾಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದು ನಾವು ಆತನನ್ನ ಪ್ರೀತಿಸುವವರಾಗಬೇಕೆಂದು. ಆಮೇಲೆ ನಾವು ಆತನ ಪ್ರೀತಿಸ್ಬೇಕು. ಸೊ ಎರಡನೇದಾಗಿ ಪ್ರೀತಿ ನೋಡ್ರಿ, ಮರದಲ್ಲಿ ಒಂದೇ ಕೊಂಬೆ ಇರಲ್ಲ, ಬೇರೆ ಬೇರೆ ಕೊಂಬೆಗಳಿರುತ್ತೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದೆ. ಸೊ ಎರಡನೇದಾಗಿ ನಮ್ಮ ಪ್ರೀತಿ ಯಾರಿಗೆ ಅಂತ ಹೇಳಿ ನಾವು ನೋಡುವಾಗ, ಎರಡನೇದಾಗಿ ನಮ್ಮ ಪ್ರೀತಿ ನಮ್ಮ ಕುಟುಂಬಕ್ಕೆ, ನಮ್ಮ ಕುಟುಂಬವನ್ನು ನಾವು ಪ್ರೀತಿಸುವವರಾಗಬೇಕು. ಆಮೇನ್. ದೊಡ್ಡ ಒಂದು ಸವಾಲು ಯಾವುದಂದ್ರೆ ಕುಟುಂಬವನ್ನು ಪ್ರೀತಿಸುವಂಥದ್ದು. ಯಾರನ್ನ ಬೇಕಾದ್ರೂ ಹೊರಗಿನವ್ರನ್ನ ಪ್ರೀತಿಸ್ಬಿಡ್ತೀವಿ, ಆದರೆ ಕುಟುಂಬದವ್ರನ್ನ ಪ್ರೀತಿಸೋದು ಸ್ವಲ್ಪ ಕಷ್ಟ. ಯಾಕೆ? ಅವರಿಂದ ನಮಗೆ ನೋವಾಗಿರುತ್ತೆ. ನಾವು ನಾರ್ಮಲ್ ಆಗಿರ್ತೀವಿ ಅವ್ರ ಜೊತೆ, ಆದ್ರೂ ಆ ಆಳವಾದ ಪ್ರೀತಿ ಇರಲ್ಲ. ಹೌದಾ? ನಾವು ಅವ್ರನ್ನ ರೇಗ್ತಾ ಇರ್ತೀವಿ, ಅವ್ರನ್ನ ಬೈತಾ ಇರ್ತೀವಿ, ತೆಗಿಳ್ತಾ ಇರ್ತೀವಿ, ಯಾವಾಗ್ಲೂ ನಿನಗೆ ಅಂತ ಇರ್ತೀವಿ ಅಲ್ವಾ? ಸೊ ಹಾಗಿದ್ರೆ ದೇವರು ನಮ್ಮಲ್ಲಿ ಬಯಸುವಂಥದ್ದು ಇದನ್ನೇ, ಕುಟುಂಬವನ್ನು ಸಹ ನಾವು ಪ್ರೀತಿಸುವವರಾಗಬೇಕು. ಅದರಲ್ಲಿ ಕುಟುಂಬ ಅಂತ ಹೇಳಿದ ಕೂಡಲೇ ಒಂದೇ ಕುಟುಂಬ ಇಲ್ಲ, ಗಮನಿಸ್ರಿ. ಎರಡು ರೀತಿಯಾದ ಕುಟುಂಬ ಇದೆ. ಒಂದು ಆತ್ಮಿಕವಾದ ಕುಟುಂಬ, ಎರಡನೇದು ಶಾರೀರಿಕವಾದ ಕುಟುಂಬ. ಆಮೇಲೆ ಒಂದು ಆತ್ಮಿಕವಾದ ಕುಟುಂಬ, ಎರಡನೇದು ಶಾರೀರಿಕವಾದ ಕುಟುಂಬ. ಎರಡು ಕುಟುಂಬಗಳು ಅದೇ. ಹಾಕಿದ್ರೆ ಆತ್ಮಿಕವಾದ ಕುಟುಂಬ ಅಂದ್ರೆ ಯಾವುದು? ನಮ್ಮ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಭಿಕರು, ನಮ್ಮ ದೇವಜನರು, ಅವರೆಲ್ಲರೂ ಆತ್ಮಿಕವಾದ ಕುಟುಂಬವಾಗಿದ್ದಾರೆ. ಆಮೇಲೆ ಸೊ ಅವರು ಆತ್ಮಿಕವಾದ ಕುಟುಂಬ. ಶಾರೀರಿಕ ಕುಟುಂಬ ಅಂತ ಹೇಳಿದ್ರೆ ಗಂಡ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅತ್ತೆ ಮಾವ, ಸೊಸೆ. ಕರೆಕ್ಟಾ? ಸೊ ಇವರು, ಸೊ ಈ ಕುಟುಂಬ ಈಗ ಏನಾಗಬೇಕಾಗಿದೆ, ನಾವು ಈ ಕುಟುಂಬವನ್ನು ಸಹ ಪ್ರೀತಿಸಬೇಕಾಗಿದೆ. ಹಲ್ಲೆಲೂಯಾ. ಸೊ ಈ ಪ್ರೀತಿ ಅನ್ನೋದು ಯಾವ ರೀತಿ ವ್ಯಕ್ತ ಆಗುತ್ತೆ ಸಾಧಾರಣವಾಗಿ ಅಂದ್ರೆ, ಇದು ತ್ಯಾಗದ ರೂಪದಲ್ಲಿ ವ್ಯಕ್ತವಾಗುತ್ತೆ. ಯೇಸು ಪ್ರೀತಿ ಮಾಡಿದ್ರು. ಹೇಗ್ ಮಾಡಿದ್ರು? ಪರಲೋಕದಿಂದ ಈ ಲೋಕಕ್ಕೆ ಬಂದು ಇಳಿದು ಬಂದ್ಬಿಟ್ಟು ನಾನು ನಿಮ್ಮನ್ನೆಲ್ಲರೂ ಪ್ರೀತಿಸ್ತೇನೆ ಅಂತ ಒಂದು ಮಾತು ಹೇಳ್ಬಿಟ್ಟು ಹೊರಟೋದ್ರಾ? ಇಲ್ಲ. ತಂದೆಯ ದೇವರು ತನ್ನ ಪ್ರೀತಿಯನ್ನ ಎಲ್ಲಿ ಸಿದ್ಧಾಂತ ಮಾಡಿದ್ರು, ಎಲ್ಲಿ ತೋರ್ಪಡಿಸಿದ್ರು? ಆ ಪ್ರೀತಿ ಹೇಳಲಿಲ್ಲ, ತೋರ್ಪಡಿಸಿದ್ರು, ಸಿದ್ಧಾಂತ ಪಡಿಸಿದ್ರು, ಅಥವಾ ಇನ್ನೊಂದು ಹೇಳೋಕೆ ಪ್ರಕಟಪಡಿಸಿದ್ರು. ಎಲ್ಲಿ? ಶಿಲುಬೆಯ ಮೇಲೆ ತನ್ನ ಒಬ್ಬನೇ ಮಗನಾದ ಯೇಸುವನ್ನ ಬಲಿ ಕೊಟ್ಟು ಏನ್ ಮಾಡಿದ್ರು? ತನ್ನ ಪ್ರೀತಿಯನ್ನ ತೋರ್ಪಡಿಸಿದ್ರು. ಹಾಗೆಯೇ ನಾವು ನಮ್ಮ ಪ್ರೀತಿಯ ನಮ್ಮ ಕುಟುಂಬಕ್ಕೆ ತೋರ್ಪಡಿಸಬೇಕಾಗಿದೆ. ಆಮೇಲೆ ನಮ್ಮ ಆತ್ಮಿಕ ಕುಟುಂಬಕ್ಕೂ ಶಾರೀರಿಕವಾದ ಕುಟುಂಬಕ್ಕೂ ನಾವು ತೋರ್ಪಡಿಸಬೇಕಾಗಿದೆ. ಸೊ ತ್ಯಾಗದ ಮೂಲಕ ತೋರ್ಪಡಿಸಬೇಕಾಗಿದೆ. ಪ್ರೀತಿ ಯಾವಾಗಲೂ ಕೊಡುವಂಥದ್ದು. ಪ್ರೀತಿ ಏನ್ ಮಾಡ್ತದೆ? ಯಾವಾಗ್ಲೂ ಕೊಡ್ತದೆ. ನಾವೇನ್ ಕೊಡಬಹುದು? ಯಾವಾಗ್ಲೂ ನಾವು ಸೇವೆಯನ್ನ ಕೊಡಬಹುದು. ಯಾವಾಗ್ಲೂ ನಮ್ಮ ಕುಟುಂಬಕ್ಕೆ ಏನ್ ಮಾಡ್ಬೋದು? ಸೇವೆ ಮಾಡ್ಬೋದು. ನಮ್ಮ ಆತ್ಮಿಕ ಕುಟುಂಬಕ್ಕೆ ಏನ್ ಮಾಡ್ಬೋದು? ಸೇವೆ ಮಾಡ್ಬೋದು. ಕೆಲವೊಮ್ಮೆ ಕುಟುಂಬದಲ್ಲಿಗೆ, ಆತ್ಮಿಕ ಕುಟುಂಬ ಆಗಿರ್ಬೋದು, ಶಾರೀರಿಕ ಕುಟುಂಬ ಆಗಿರ್ಬೋದು, ಸೇವೆ ಮಾಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಏನೋ ನಾವು ಕೆಲಸ ಮಾಡಕ್ಕೆ ರೆಡಿಯಾಗಿರ್ತೀವಿ, ಸೇವೆ ಮಾಡಕ್ಕೆ ರೆಡಿಯಾಗಿರ್ತೀವಿ, ಪ್ರೀತಿ ತೋರ್ಸೋಕೆ ರೆಡಿಯಾಗಿರ್ತೀವಿ. ಆದರೆ ಪ್ರೀತಿ ತೋರಿಸೋದಕ್ಕಿಂತ ಮುಂಚಿತವಾಗಿ ನಾವು ಡಿಸೈಡ್ ಮಾಡ್ತೀವಿ. ಏನು ಡಿಸೈಡ್ ಮಾಡ್ತೀವಿ? ಯಾರಿಗೆ ನಾನು ಸೇವೆ ಮಾಡಬೇಕು, ಯಾರಿಗೆ ಎಷ್ಟು ಸೇವೆ ಮಾಡಬೇಕು, ಆಮೇಲೆ ಯಾರಿಗೆ ಎಲ್ಲಿ ಸೇವೆ ಮಾಡಬೇಕು. ಎಲ್ಲಾರಿಗೂ, ಮನೇಲಿರೋರು ಎಲ್ಲಾರ್ಗೂ ಒಂದೇ ತರ ಸೇವೆ ಮಾಡ್ತೀವ ನಾವು? ಇಲ್ಲ. ಸಭೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದೇ ರೀತಿಯಾದ ಸೇವೆ ಸಿಕ್ಕುತ್ತಾ ನಮ್ಮ ಮೂಲಕ ಅಂದ್ರೆ? ಇಲ್ಲ. ಹಾಗಿದ್ರೆ ಒಂದು ನಾವಲ್ಲ, ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ ಏನಂದ್ರೆ, ನಮ್ಮ ಸೇವೆ ನಿಸ್ವಾರ್ಥವಾದದ್ದಾಗಿರಬೇಕು. ನಮ್ಮ ಸೇವೆ ಏನಾಗಿರ್ಬೇಕು? ನಿಬಂಧನೆ ಇಲ್ಲದ ಸೇವೆ. ಯಾವ ಕಂಡೀಷನ್ ಇಲ್ಲದೆ ನಾವು ನಮ್ಮ ಸೇವೆ ಇರಬೇಕು. ಒಬ್ಬ ಸೇವಕ, ಒಬ್ಬ ಗುಲಾಮ ಸೇವೆ ಮಾಡ್ಬೇಕಂದ್ರೆ ಆತ ಯಾವ ರೀತಿ ಮಾಡ್ತಾನೆ? ಯಾವ ರೀತಿ ಗುಲಾಮ ಕೆಲಸ ಮಾಡ್ತಾನೆ? ತನ್ನ ಇಷ್ಟ ಬಂದಾಗ ಮಾಡೋಕ್ಕಾಗತ್ತಾ? ಇಲ್ಲ. ಯಜಮಾನ ಏನ್ ಹೇಳ್ತಾನೋ ಅದನ್ನು ಕೇಳಿ ಹಾಗೆಯೇ ಅದನ್ನ ಮಾಡುವವನಾಗಿದ್ದಾನೆ. ಸೊ ಹಾಗಿದ್ರೆ ನಾವು ಕೂಡ ಹಾಗೆಯೇ, ನಾವು ಗುಲಾಮನಂತೆ ನಮ್ಮ
ತೋರ್ಪಡಿಸಿಕೊಳ್ಳಬೇಕಾಗಿದೆ. ಕೆಲವೊಮ್ಮೆ ನಾವು ಗುಲಾಮನಂತೆ ನಮ್ಮನ್ನು ತೋರ್ಪಡಿಸಿಕೊಂಡು ನಾವು ಸೇವೆ ಮಾಡಬೇಕಾದದ್ದು ಅವಶ್ಯಕ. ನಮ್ಮ ಯಜಮಾನನ ಬಳಿಯಲ್ಲಿ ಕೇಳಿ ಆತನ ಹೇಳುವಂತೆ ಸೇವೆ ಮಾಡೋದು ಅವಶ್ಯಕ. ಆ ಒಂದು ಯಾರಿಗೆ ಸೇವೆ ಮಾಡಬೇಕು, ಎಷ್ಟು ಸೇವೆ ಮಾಡಬೇಕು, ಎಲ್ಲಿ ಸೇವೆ ಮಾಡಬೇಕು ಅನ್ನೋಂಥ ಆ ಹಕ್ಕು, ಆ ಅಧಿಕಾರವನ್ನು ದೇವರಿಗೆ ಕೊಟ್ಬಿಡೋಣ. ಆತ ಹೇಳ್ತಾನೆ, ಎಲ್ಲರನ್ನೂ ಸೇವಿಸ್ರಿ, ಎಲ್ಲರನ್ನೂ ಪ್ರೀತಿಸ್ರಿ. ಯಾಕೆ ಎಲ್ಲರನ್ನೂ ಪ್ರೀತಿಸಬೇಕು? ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬೊಬ್ಬರಲ್ಲಿಯೂ ದೇವರ ಸಾರೂಪ್ಯ ಇದೆ, ಪ್ರತಿಯೊಬ್ಬೊಬ್ಬರಲ್ಲಿಯೂ ದೇವರ ಸ್ವರೂಪವಿದೆ. ನಾನು ಯಾವುದೋ ಒಬ್ಬ ಸಹೋದರನನ್ನ ಪ್ರೀತಿಸಿ ಅವರಿಗೆ ತ್ಯಾಗ ಮಾಡುವಾಗ ನಾನು ದೇವರಿಗೆ ಸೇವೆ ಮಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಹಾಗಿದ್ರೆ ಈಗ ನನ್ನ ಕುಟುಂಬವನ್ನು ನಾನು ಸೇವಿಸುವ ವಿಷಯದಲ್ಲಿ ತುಂಬಾ ಮುಖ್ಯವಾಗಿ ನೋಡಬೇಕಾದ ಒಂದು ವಿಷಯ. ಕೆಲವು ಸಮಯದಲ್ಲಿ ನಾವೇನ್ ಮಾಡ್ತೀವಿ, ಕೆಲವರಿಗೆ ಸೇವೆ ಮಾಡೋದಕ್ಕೆ ಕಷ್ಟಪಡ್ತೀವಿ. ಎಲ್ಲಾರ್ಗೂ ಮಾಡ್ತಾ ಇರ್ತೀವಿ, ಆದರೆ ಕೆಲವರಿಗೆ ಮಾತ್ರ ಸೇವೆ ಮಾಡೋದಕ್ಕೆ ಕಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ ಅನೇಕ ಕಾರಣಗಳಿದೆ. ಒಂದು, ಸ್ವಾರ್ಥ. ನಾನು ಯಾಕೆ ಅವ್ರಿಗೆ ಮಾಡಬೇಕು, ನನ್ನ ಹತ್ರನೇ ಇದ್ರೆ ಒಳ್ಳೇದಲ್ಲ. ಎರಡನೇದಾಗಿ ಜಂಬ. ಅವರೆಷ್ಟು ಕೀಳಾಗಿದ್ದಾರೆ, ಎಷ್ಟು ಪಾಪ ಮಾಡ್ತಿದ್ದಾರೆ, ಅವ್ರಿಗೆ ನಾನು ಹೋಗಿ ಹೇಳಲ್ಲ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ಲಾ, ನಾನು ಅವ್ರಿಗೆ ಕೊಡ್ಬೋದಾ? ನೋಡ್ರಿ ನಾವೇನು ಮಾಡ್ತೀವಿ, ಅವ್ರಿಗೆ ಕೊಡೋದೇ ಇಲ್ಲ, ಅವ್ರಿಗೆ ಸೇವೆ ಮಾಡೋದೇ ಇಲ್ಲ, ಅವ್ರ ಹತ್ರ ಮಾತಾಡೋದಕ್ಕೂ ಕೂತ್ಕೊಳ್ಳಲ್ಲ. ಒಬ್ಬ ವ್ಯಭಿಚಾರಣೆ ಬಂದಿದ್ದಾಳೆ ಅಂತ ಹೇಳಿದ್ರೆ ಆಕೆಗೆ ನಾವು ಹೋಗಿ ಸೇವೆ ಮಾಡ್ತೀವಾ ಅಂದರೆ ಯಾಕೆ? ಆಕೆಯ ಸ್ಥಾನವನ್ನು ನಾವು ನೋಡ್ತೀವಿ, ಆಕೆ ಇರೋ ಪರಿಸ್ಥಿತಿಯನ್ನು ನಾವು ನೋಡ್ತೀವಿ. ಆಮೇಲೆ ಆದರೆ ಯೇಸು ಸ್ವಾಮಿ ನಮಗೆ ಸೇವೆ ಮಾಡುವಾಗ ಆ ರೀತಿಯಲ್ಲಿ ಸೇವೆ ಮಾಡಲಿಲ್ಲ. ಅವ್ರು ಯಾವ ರೀತಿ ಸೇವೆ ಮಾಡಿದ್ರು ಅದ್ಭುತವಾಗಿತ್ತು. ಅದನ್ನು ನಾವು ಯೋಹಾನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೀವಿ. 1ನೇ ವಚನದಿಂದ 17ನೇ ವಚನದವರೆಗೂ ಅನೇಕ ವಿಷಯಗಳಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಸಾಯುವ ಇಂದಿನ ರಾತ್ರಿ ಯೆರೂಸಲೇಮಿನಲ್ಲಿದ್ದಾರೆ. ಯೆರೂಸಲೇಮಿನಲ್ಲಿ ತನ್ನ ಶಿಷ್ಯರಿಗೆ ಮೇಲಂತಸ್ತಿನ ಮನೆಯಲ್ಲಿ ಊಟಕ್ಕೆ ಸಿದ್ಧಪಡಿಸ್ರಿ ಅಂತ ಹೇಳಿದ್ದಾರೆ. ಹೋಗ್ರಿ, ಆ ಬಿದಿಗೆ ಹೋಗ್ರಿ, ಅಲ್ಲೊಬ್ರಿಗೆ ನಾನು ಈಗಾಗಲೇ ನನ್ನ ಹೆಸರು ಹೇಳ್ರಿ, ಅವ್ರ ಮೇಲಂತಸ್ತಿನ ಮನೆ, ಸಿದ್ಧವಾದ ಮನೆಯನ್ನು ತೋರಿಸ್ತಾರೆ. ಮೇಲಂತಸ್ತಿನ ಮನೆ, ಊಟಕ್ಕಾಗಿ ಸಿದ್ಧವಾಗಿರ್ತಕ್ಕಂಥ ಒಂದು ಮನೆ, ಬ್ಯಾಂಕ್ವೆಟ್ ಹಾಲ್ ಅಂತ ಹೇಳ್ತಾರೆ. ಸೊ ಎಲ್ಲರೂ ಕೂಡ ಸುತ್ತ ಕೂತ್ಕೊಂಡು ಊಟ ಮಾಡುವಂಥ ಒಂದು ಜಾಗ, ದೊಡ್ಡ ಮೇಜು, ಮತ್ತೆ ಅಲ್ಲಿ ಕೂತ್ಕೊಂಡು ಹೊರಗೆ ಊಟ ಮಾಡ್ಲಿಕ್ಕೆ ಬೇಕಾದ ಎಲ್ಲವೂ ಅದೇ. ಮತ್ತೆ ಊಟಕ್ಕೆ ಸಿದ್ಧಪಡಿಸ್ರಿ ಅಂತ ಯೇಸು ಹೇಳಿದ್ರು. ಈಗ ಏನಾಯ್ತು, ಎಲ್ಲರೂ ಆ ಮನೆಗೆ ಬಂದಿದ್ದಾರೆ, ಊಟಕ್ಕೆ ಕೂತ್ಕೊಳ್ತಾ ಇದ್ದಾರೆ. ಊಟಕ್ಕೆ ಕೂತ್ಕೊಳ್ತಾ ಇರಬೇಕಾದಾಗ ಏನ್ ಮಾಡ್ಬೇಕಾಗಿದೆ, ಇವರೆಲ್ಲರೂ ತುಂಬಾ ಪ್ರಯಾಣ ಮಾಡಿ ಬಂದವರು. ಯೆರೂಸಲೇಮ್ ಇಸ್ರಾಯೇಲ್ ದೇಶ ಎಂತದಂತ ಹೇಳಿದ್ರೆ ಇವತ್ತಿನ ತರ ಕಾಂಕ್ರೀಟ್ ರೋಡು, ಡಾಂಬರ್ ರೋಡು, ಈ ತರ ರಸ್ತೆ ಇರಲಿಲ್ಲ, ಮಟ್ಟವಾದ ರಸ್ತೆ ಇರಲಿಲ್ಲ. ಆ ರಸ್ತೆಗಳು ಹೆಂಗಿತ್ತು ಅಂದ್ರೆ ಹಳ್ಳ ಕೊಳ್ಳಗಳಿತ್ತು, ನೀರು ತುಂಬಿದ ಜಾಗಗಳಿತ್ತು, ಕೆಸರು ತುಂಬಿದ ಜಾಗ. ಮತ್ತೆ ಆ ಒಂದು ರಸ್ತೆಗಳು ಹೆಂಗಿರ್ತಿತ್ತು ಅಂತ ಹೇಳಿದ್ರೆ ಆ ರಸ್ತೆಗಳಲ್ಲಿ ಯಾವಾಗ್ಲೂ ಕುರಿ, ದನ, ಹಸು, ಒಂಟೆ, ನಾಯಿ, ಕತ್ತೆ ತುಂಬಾ ಓಡಾಡುವಂತ ಒಂದು ರಸ್ತೆ. ತುಂಬಾ ಹಸುಗಳು ಓಡಾಡಿದ್ರೆ ಆ ರಸ್ತೆ ಹೇಗಿರುತ್ತೆ ನಿಮಗೆ ಗೊತ್ತಿದೆ. ಹಳ್ಳಿಲಿ ವಾಸ ಮಾಡೋರಿಗೆ ತುಂಬಾ ಚೆನ್ನಾಗಿ ಗೊತ್ತು. ಆ ರಸ್ತೆಯಲ್ಲಿ ತುಂಬಾ ತೊಪ್ಪೆ, ಹೌದಾ, ಸಗಣಿ, ಹೌದಾ, ಮತ್ತೆ ಕುರಿಗಳು ಅಲ್ಲಲ್ಲಿ ಪಿಕ್ಕೆಗಳು ಹಾಕಿರುತ್ತೆ. ಮತ್ತೆ ಒಂಟೆ ಕೂಡ ಏನಾಗುತ್ತೆ, ಅಲ್ಲಿ ಗಲೀಜು ಮಾಡುತ್ತೆ, ರಸ್ತೆಯಲ್ಲಿ ಮಾಡಿರೋದಕ್ಕೆ ಸಾಧ್ಯತೆ ಇದೆ. ಮತ್ತೆ ಆ ದಿನಗಳಲ್ಲಿ ನಾವು ನೋಡೋದಾದ್ರೆ ಇಸ್ರಾಯೇಲರಿಗೆ ಏನಿಲ್ಲ, ಪಬ್ಲಿಕ್ ಟಾಯ್ಲೆಟ್ ಇಲ್ಲ, ಸಾರ್ವಜನಿಕ ಶೌಚಾಲಯ ಇಲ್ಲ, ಹೌದಾ. ಅವರೆಲ್ಲ ಹೇಗೆ ಮಾಡಬೇಕು, ಬಯಲು ಪ್ರದೇಶದಲ್ಲಿ ಹೋಗ್ಬೇಕು. ಬೈಬಲ್ ವಾಕ್ಯ ಹೇಳ್ತದೆ, ಬಯಲು ಪ್ರದೇಶದಲ್ಲಿ ಹೋಗಿ ಅದನ್ನ ಮಣ್ಣಲ್ಲಿ ಮುಚ್ಚಿಬಿಟ್ಟು ಬರ್ಬೇಕಂತೆ. ಆ ಥರ ಇತ್ತು. ಸೊ ಹೋಗುವಂಥವ್ರು ಹೆಂಗೋ ಹೋಯ್ತಾರೆ, ಎಲ್ಲಿ ಕಾಲಿಟ್ರು ಗೊತ್ತಿಲ್ಲ. ಮಣ್ಣು ಮುಚ್ಚಿದ್ರೆ ಕಾಣಿಸುತ್ತಾ? ಅದ್ರ ತುಳಿದಿದ್ರೆ ಅದು ಗಲೀಜು ಅಂಟ್ಕೊಂಡಿರಕ್ಕೆ ಸಾಧ್ಯತೆ ಇದೆ, ಹೌದಾ. ರಸ್ತೆಯಲ್ಲಿ ನಡ್ಕೊಂಡ್ ಬರ್ಬೇಕಾದ್ರೆ ಕೆಸರಾಗಿರಕ್ಕೆ ಸಾಧ್ಯತೆ ಇದೆ. ತೊಪ್ಪೆ, ಆ ಪಿಕ್ಕೆಗಳು ಅದು ಅಂಟ್ಕೊಂಡು ಎಷ್ಟೋ ದೂರದಲ್ಲಿ ಅಂಟ್ಕೊಂಡಿದ್ದು ಅವ್ರ ಕಾಲು ಒರೆಸ್ಕೊಂಡಿದ್ರು ಕೂಡ ಕಾಲಲ್ಲಿ ಆ ತೊಪ್ಪೆ ಎಲ್ಲ ಇರ್ತದೆ. ಸೊ ಈಗ ಅವರ ಚಪ್ಪಲಿ, ಅವ್ರು ಹಾಕೊಳ್ತಿದ್ದಂಥ ಚಪ್ಪಲಿ ಎಂತದಂತ ಹೇಳಿದ್ರೆ ಕೆರ ತುಂಬಾ ಅವ್ರ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಟ್ತಾರೆ. ಮತ್ತೆ ಇಸ್ರಾಯೇಲ್ಯರು ಹೆಂಗೆ ಅಂತ ಹೇಳಿದ್ರೆ ಎತ್ತರವಾದ ವ್ಯಕ್ತಿಗಳು, ಸುಮಾರು 6.5-7 ಅಡಿ ಎತ್ತರವಾದ ವ್ಯಕ್ತಿಗಳವರೆಲ್ಲ. 6.5 ತುಂಬಾ ದೃಢಕಾಯರು, ಎತ್ತರವಾದ ವ್ಯಕ್ತಿಗಳು, ಭುಜ ಬಲವುಳ್ಳವರು ಅವರು. ಸೊ ಈಗೇನಾಗ್ತದೆ ಅಂದ್ರೆ ಅವರು ಬಗ್ಗಿ ತಮ್ಮ ಕಾಲಲ್ಲಿ ಕೆರನ ಕಟ್ಕೊಳ್ಳೋಕೆ ಕಷ್ಟ. ನಾವು ಹಾಕೊಳ್ತೀವಲ್ಲ ಆರಾಮಾಗಿ ಸ್ಯಾಂಡಲ್ಸ್ ಏನಂತ ಹೇಳ್ತಾರೆ, ಚಪ್ಪಲಿಗಳು ಹಾಕೊಳ್ತೀವಿ, ಆ ಥರ ಇಲ್ಲ. ಅವ್ರ ಚಪ್ಪಲಿನ ಮೇಲ್ಗಡೆವರೆಗೂ ಕಟ್ತಾ ಇದ್ರು, ಮೇಲ್ವರೆಗೂ ಆ ಚಪ್ಪಲಿನ ಕಟ್ತಾ ಇದ್ರು. ಸೊ ಅದಕ್ಕೆ ಅಪೊಸ್ತಲನಾದ ಸ್ಥಾನಿಕರಾದ ಯೋಹಾನ ಹೇಳ್ತಾನೆ ಯೇಸು ಸ್ವಾಮಿ ವಿಷಯದಲ್ಲಿ, ನಾನು ಯೇಸುವಿನ ಕೆರದ ಬಾರನ ಬಿಚ್ಚುವುದಕ್ಕೂ ನನಗೆ ಯೋಗ್ಯತೆ ಇಲ್ಲ, ಸೂಲೇಸ್ ಬಿಚ್ಚಕ್ಕೂ ನನಗೆ ಯೋಗ್ಯತೆ ಇಲ್ಲ. ಅದು ಸ್ಪಷ್ಟವಾಗಿ ಹೇಳ್ತಾನೆ.
ಸೊ ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ, ಶಿಷ್ಯರು ಹಾಕ್ತಿದ್ದ ಸ್ಲಿಪ್ಪರ್ ಎಂಥದ್ದು, ಲೇಸ್ ಇತ್ತು, ತುಂಬಾ ಎತ್ತರವಾಗಿತ್ತು. ಅದಕ್ಕೆ ಈ ಒಂದು ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ, ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚಿತವಾಗಿ ಕಾಲಿಗೆ ನೀರು ಕೊಡ್ತಾ ಇದ್ರು, ಆ ಚಪ್ಪಲಿನ ಬಿಚ್ಚೋದಕ್ಕೆ ಸಹಾಯ ಮಾಡ್ತಾ ಇದ್ರು. ಆ ಕಾಲು ತೊಳೆಯೋದಕ್ಕೆ ಅಂತಾನೆ ಒಬ್ಬ ವ್ಯಕ್ತಿ ಇರ್ತಿದ್ದ. ಅಥವಾ ಆ ವ್ಯಕ್ತಿಗಳು ಯಾರಂತ ಹೇಳಿದ್ರೆ ಯಹೂದ್ಯರಲ್ಲ, ಇವರೆಲ್ಲರೂ ಅನ್ಯರು, ಅನ್ಯ ಗಂಡು ಮಕ್ಕಳು ಅಥವಾ ಹೆಂಗಸರು ಅಥವಾ ಅವರ ಮಕ್ಕಳುಗಳು. ಅವ್ರೇನ್ ಮಾಡ್ತಾ ಇದ್ರು, ಈ ಚಪ್ಪಲಿನ ಬಿಚ್ಚಕ್ಕೆ ಅಂತೇಳಿ ಅವ್ರನ್ನ ಒಂದು ಕೂಲಿ ಆಳುಗಳ ತರ ಇಟ್ಕೊಳ್ತಾ ಇದ್ರು. ಸೊ ಇವ್ರೇನ್ ಮಾಡ್ಬೇಕಿತ್ತು, ಅವ್ರ ಚಪ್ಪಲಿನ ಬಿಚ್ಚಿ ಅವ್ರನ್ನ ಕಾಲು ತೊಳಿಬೇಕು, ಕಾಲು ತೊಳೆದು ಅವ್ರ ಕಾಲ್ಗಳನ್ನ ಒರೆಸ್ಬೇಕು. ಯಾಕಂದ್ರೆ ತುಂಬಾ ದೂರ ಪ್ರಯಾಣ ಮಾಡಿರ್ತಾರೆ. ಅವಾಗ ಸೈಕಲ್ ಇಲ್ಲ, ಬೈಕ್ ಇಲ್ಲ, ಆಟೋ ಇಲ್ಲ, ಬಸ್ ಇಲ್ಲ. ಯೋಚನೆ ಮಾಡ್ರಿ, ತುಂಬಾ ದೂರ ನಡೆದ್ರಿಂದ ತುಂಬಾ ಪ್ರಯಾಸ, ತುಂಬಾ ಕಾಲು ನೋವು ಬಂದಿರುತ್ತೆ, ಕಾಲು ಬಾತ್ಕೊಂಡಿರುತ್ತೆ. ಅವ್ರ ಕಾಲನ್ನ ತೊಳ್ಕೊಬೇಕು, ಬಿಸಿನೀರಲ್ಲಿ ತೊಳಿಬೇಕು, ಅದನ್ನ ಒರೆಸ್ಬೇಕು. ಈ ಕೆಲಸನ ಯಾರು ಮಾಡ್ತಿದ್ರು ಅಂದ್ರೆ ಗುಲಾಮರೇ ಮಾಡ್ತಿದ್ರು. ಆದ್ರೆ ಈಗ ಆ ಒಂದು ಮೇಲಂತಸ್ತಿನ ಮನೆಯಲ್ಲಿ ಊಟ ಮಾಡೋದಕ್ಕೆ ಅಂತ ಕೂತ್ಕೊಳ್ಳುವಾಗ ಯಾರ ಕಾಲು ತೊಳೆಯಲ್ಪಟ್ಟಿಲ್ಲ. ಅಲ್ಲೆಲ್ಲೂಯ್ಯ. ಈಗ ಯೇಸು ಏನ್ ಮಾಡಿದ್ದಾರೆ, ಕಾಲು ತೊಳಿಲಿಕ್ಕೆ ಅಂತ ಹೇಳಿ ಬೋಗುಣಿಯಲ್ಲಿ ನೀರನ್ನ ತೆಗೆದುಕೊಂಡು, ಕೈಪವಾಡುವನ್ನ ತೆಗೆದುಕೊಂಡು, ಅಂದ್ರೆ ಟವಲ್ನ ತೆಗೆದುಕೊಂಡು ಅವರ ಕಾಲನ್ನ ತೊಳೆಯೋದಕ್ಕೆ ಪ್ರಾರಂಭಿಸ್ತಾರೆ. ಅಲ್ಲೆಲ್ಲೂಯ್ಯ. ಅಲ್ಲಿ ಆ ಯೇಸು ಸ್ವಾಮಿ ಕಾಲು ತೊಳಿತಿದ್ದಾಗ ಅಲ್ಲಿ ಯೇಸುವನ ಹಿಡ್ಕೊಳ್ಳಿಕ್ಕಿದ್ದಂತ ಯೂದನೂ ಇದ್ದನು. ಯೇಸುವನ ನಾನು ಅರಿಯೇ ಎಂಬುದಾಗಿ 3 ಬಾರಿ ಹೇಳಿದ ಪೇತ್ರನೂ ಇದ್ದ. ಯೇಸು ಸ್ವಾಮಿ ಸಾಯೋದಕ್ಕಿದ್ದಾರೆ, ನಾಳೆ ಸಾಯ್ಲಿಕ್ಕಿದ್ದಾರೆ, ಈ ದಿವಸ ನೀವು ಯೇಸು ಸ್ವಾಮಿ ಹತ್ರ ಇಬ್ರು ಸಹೋದರನ ತಾಯಿ ಬಂದು ಕೇಳ್ತಾರೆ, ನನ್ನ ಮಗ ಎಡಕ್ಕೂ ಬಲಕ್ಕೂ ಬರಬೇಕು, ಎಡಕ್ಕೊಬ್ಬ ಬಲಕ್ಕೊಬ್ಬ ಕೂತ್ಕೊಳ್ಬೇಕು. ಆ ರೀತಿ ಪ್ರಾರ್ಥನೆ ಮಾಡೋರು. ಯೇಸು ಶಿಲುಬೆಯಲ್ಲಿ ಸಾಯ್ಲಿಕ್ಕಿದ್ದಾರೆ, ಆ ದುಃಖದಲ್ಲಿದ್ದಾರೆ, ಇವ್ರಿಗೆ ಸೀಟ್ ಭದ್ರಪಡಿಸ್ಕೊಳ್ಬೇಕು ಅನ್ನೋಂಥ ಆಸೆ, ನಾನ್ ದೊಡ್ಡವನಾಗ್ಬೇಕು, ನಾನ್ ಲೀಡರ್ ಆಗ್ಬೇಕು ಅನ್ನೋಂಥ ಆಸೆ ಉಳ್ಳವರಿದ್ದಾರೆ. ಮತ್ತೆ ಯೇಸು ಸ್ವಾಮಿ ಸತ್ತು ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟಾಗ ಆತನ ಗಾಯಗಳಲ್ಲಿ ಕೈ ಇಟ್ರೆ ಮಾತ್ರ ನಂಬೋದು ಅನ್ನುವಂಥ ಡೌಟ್ಫುಲ್ ತೋಮ ಕೂಡ ಅಲ್ಲಿದ್ದಾರೆ. ಅಲ್ಲೆಲ್ಲೂಯ್ಯ. ಸೊ ಎಲ್ಲಾ ರೀತಿಯಾದಂಥ ಈ ಶಿಷ್ಯರುಗಳಲ್ಲಿದ್ದಾರೆ. ಈ ಶಿಷ್ಯರು ಈ ರೀತಿಯಾಗಿ ಇದ್ದಿದ್ರಿಂದ ಅಲ್ಲ ನೋಡ್ತೀವಿ, ಯೇಸು ಸ್ವಾಮಿ ಅವರೆಲ್ಲರ ಕಾಲ್ಗಳನ್ನು ತೊಳಿತಾರೆ. ಆಮೇಲೆ ಹಿಡುಕೊಡುವ ತೋಮ, ಹಿಡುಕೊಡುವ ಯೂದ, ನಾನರಿಯೇ ಅನ್ನುವಂತಹ ಪೇತ್ರ, ನನಗೇ ಸೀಟ್ ಬೇಕು ಅನ್ನುವಂಥ ಯೋಹಾನ ಯಾಕೋಬ, ಅಲ್ಲಲ್ಲಿಯ ನಾನು ಗಾಯದಲ್ಲಿ ಕೈ ಇಟ್ಟು ಗಾಯದಲ್ಲಿ ಕೈ ಇಟ್ಟರೆ ನಾನು ನಂಬೋದು ಅನ್ನುವಂಥ ತೋಮ, ಅಪನಂಬಿಕೆಯ ತೋಮ ಅಲ್ಲಿದ್ದಾನೆ. ಯೇಸು ಸ್ವಾಮಿ ಸತ್ತು 3 ದಿನ ಆಗಿದೆ, ಯೇಸು ಎದ್ದು ಬರಲಿಲ್ಲ. ಅದಕ್ಕಾಗಿ ಎಲ್ಲರೂ ಕೂಡ ಅಪನಂಬಿಕೆಯಿಂದ ತಿರುಗಿ ಏನಕ್ಕೆ ಮೀನು ಹಿಡಿಯೋದಕ್ಕಾಗಿ ಹೋದ್ರು. ಫಿಲಿಪ್ಪ, ಬರ್ತಲೋಮಯ್ಯ ಎಲ್ಲರೂ ಹೋದ್ರು, 5 ಜನ ಹೊರಟೋದ್ರು. ಅಂತ ಜನಗಳ ಕಾಲ್ಗಳನ್ನ ಯೇಸು ತೊಳಿತಾ ಇದ್ದಾರೆ. ಸೊ ಹಾಗಿದ್ರೆ ಪ್ರಿಯರೇ, ಇವತ್ತು ದೇವರು ನಮ್ಮಿಂದ ಬಯಸುವಂಥದ್ದು ಅದನ್ನೇ. ಕುಟುಂಬದಲ್ಲಿರುವಂಥ ನಾವು ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಪ್ರೀತಿ ತೋರಿಸುವುದಾದ್ರೆ ನಮ್ಮ ಕುಟುಂಬದಲ್ಲಿ ಯಾರನ್ನ ಬೇಕಾದರೂ ನಾವು ಜಯಿಸಬಹುದು. ಅಲ್ಲೆಲ್ಲೂಯ್ಯ. ಇದನ್ನೇ ನಮ್ಮ ದೇಶದ ನಮ್ಮ ದೇಶದ ಏನಂತ ಹೇಳ್ತಾರೆ, ಮಹಾತ್ಮ ಗಾಂಧಿ, ನಮ್ಮ ದೇಶದ ಪಿತ ಮಹಾತ್ಮ ಗಾಂಧಿ ಅವ್ರೇನ್ ಮಾಡಿದ್ರು, ನಮ್ಮ ದೇಶಕ್ಕೆ ಸೇವೆ ಮಾಡಿದ್ರು. ಪ್ರೀತಿ ಇಲ್ಲದ ಜನಗಳಿಗೆ ಪ್ರೀತಿ ತೋರಿಸಿದ್ರು, ಪ್ರೀತಿ ತೋರಿಸದ ಜನಗಳಿಗೂ ಪ್ರೀತಿ ತೋರಿಸಿದ್ರು, ಸೇವೆ ಮಾಡದ ಜನಗಳಿಗೂ ಅವ್ರು ಹೇಳ್ತಾರೆ ಇದನ್ನ ಯಾಕೆ ಮಾಡಿದ್ರು, ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ ಅವರು 1 ಕೊರಿಂಥ 13ನೇ ಅಧ್ಯಾಯನ ಕೋಟ್ ಮಾಡ್ತಾರೆ. ಅವರ ಮೊಮ್ಮಗನಿಗೆ ಅವ್ರ ಪತ್ರಿಕೆ ಬರಿಬೇಕಾದಾಗ 1 ಕೊರಿಂಥ 13ನೇ ಅಧ್ಯಾಯನ ಪರಿಪೂರ್ಣವಾಗಿ ಬರೆದು ಕೊಟ್ಟಿದ್ದಾರೆ. ಅಲ್ಲೆಲ್ಲೂಯ್ಯ, ಅಲ್ಲೆಲ್ಲೂಯ್ಯ. ಸೊ ಹಾಗಿದ್ರೆ ಈ ದಿವಸವೂ ಸಹ ನಾವು ಈ ಪ್ರೀತಿ ಯಾರಿಗೆ ನಮ್ಮ ಕುಟುಂಬದವರಿಗೆ ಪ್ರೀತಿ ಕೊಟ್ಟಿದ್ದಿದ್ರೆ, ಈ ಪ್ರೀತಿ ತೋರಿಸಿದಿದ್ರೆ, ಅಲ್ಲೆಲ್ಲೂಯ್ಯ, ಅವ್ರು ತಪ್ಪು ಮಾಡಿದ್ರು ಕೂಡ ಪ್ರೀತಿ ತೋರಿಸಿದಿದ್ರೆ, ಅವರನ್ನು ದ್ವೇಷಿಸುವಾಗ್ಲೂ ಪ್ರೀತಿ ತೋರಿಸಿದಿದ್ರೆ ಅವ್ರು ರಕ್ಷಿಸಲ್ಪಡ್ತಿದ್ರು ಅಂತ ಹೇಳಿ ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ? ಇವತ್ತು ದೇವರು ನಾವು ಪ್ರೀತಿ ಕೊಡಬೇಕು, ನಾವು ಪ್ರೀತಿ ತೋರಿಸ್ಬೇಕಂತ ಬಯಸುವ ಕರ್ತನು. ದ್ವೇಷಿಸುವವರನ್ನೂ ಪ್ರೀತಿಸ್ಬೇಕು, ವೈರಿಗಳನ್ನೂ ಪ್ರೀತಿಸ್ಬೇಕು, ಓಡೆಯುವವರಿಗೆ ಕೆನ್ನೆ ಕೊಡಬೇಕು. ಅಲ್ಲೆಲ್ಲೂಯ್ಯ. ಅವರ ವಿರುದ್ಧವಾಗಿ ನಾವು ಶಾಪಗಳನ್ನ ಹಾಕುವಾಗ ಅಲ್ಲಿ ಪ್ರೀತಿಯಲ್ಲಿದೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪ್ರೀತಿಸುವಾಗ ಹೇಗೆ ಪ್ರೀತಿಸಿದ್ರು, ಅವ್ರು ಏನ್ ಮಾಡ್ತಾ ಇದ್ರು ಗೊತ್ತಿಲ್ಲ, ಸ್ವಾಮಿ ಅವರ ಕ್ಷಮಿಸು ಅಂತ ಹೇಳಿದ್ರು. ಸೊ ನಾವು ಹಾಗೆ ಪ್ರಾರ್ಥನೆ ಮಾಡೋಣ. ನಾವು ಅದೇ ಥರ ಇದು ಕರ್ತನ ಮುಂದೆ ಹೇಳೋಣ, ಸ್ವಾಮಿ ಪ್ರಾರ್ಥಿಸೋಣ. ಎಲ್ಲರೂ ಕೂಡ ಬಾಯಿಗಳನ್ನ ತೆರೆದು ಪ್ರಾರ್ಥಿಸೋಣ. ಕರ್ತನೆ, ನಿನಗೆ ಸ್ತೋತ್ರಪ್ಪ, ನಿನಗೆ ವಂದನೆ ಸಲ್ಲಿಸ್ತೇವಪ್ಪ.
ಈ ಸಮಯದಲ್ಲಿ ಸ್ವಾಮಿ ನಾವು ಪ್ರಾರ್ಥಿಸ್ತೇವೆ ರಾಜ. ಹೌದು ಕರ್ತನೆ, ಈ ಪ್ರೀತಿ ಎಂಬ ಫಲವನ್ನ ನಮ್ಮ ಕುಟುಂಬದವರಿಗೆ, ನಮ್ಮ ಸಭೆಯವರಿಗೆ ನಾವು ಕೊಡುವವರಾಗುವುದಕ್ಕೆ ಸಹಾಯ ಮಾಡು. ನಮ್ಮ ಆತ್ಮಿಕ ಕುಟುಂಬಕ್ಕೆ, ನಮ್ಮ ಶಾರೀರಿಕ ಕುಟುಂಬಕ್ಕೆ ಈ ಪ್ರೀತಿ ನಾವು ತೋರಿಸುವುದಕ್ಕೆ ಸಹಾಯ ಮಾಡು. ಈ ಪ್ರೀತಿ ಎಂಬ ಫಲವನ್ನು ನಾವು ಕೊಡುವುದಕ್ಕೆ ಸಹಾಯ ಮಾಡು. ಈ ಪ್ರೀತಿ ಎಂಬ ಫಲ ನಮ್ಮ ಒಳಗಡೆಯಿಂದ ಒಕ್ಕಲಿ ಸ್ವಾಮಿ, ಇದು ಬಿಡಲಿ ಸ್ವಾಮಿ. ಅಪ್ಪ, ಬೇರ್ ಫ್ರೂಟ್ ಎಂಬುದಾಗಿ ಹೇಳಿದ್ದೀರಿ. ಈ ಫಲ ಕೊಡಬೇಕಲ್ಲ, ನಾನು ಕೊಡಬೇಕಲ್ಲ, ಈ ಪ್ರೀತಿ ನನ್ನಲ್ಲಿ ಬೆಳೆಯಬೇಕಲ್ಲ. ನಾವು ಬೆಳೆಸಿಕೊಳ್ಳುವುದಕ್ಕೆ ಸಹಾಯ ಮಾಡು, ಅಭ್ಯಾಸಿಸಿಕೊಳ್ಳುವುದಕ್ಕೆ ಸಹಾಯ ಮಾಡು. ಈ ಫಲ ಕೊಡುವುದಕ್ಕೆ ನನಗೆ ಸಹಾಯ ಮಾಡು. ನನ್ನ ಸ್ವಾರ್ಥವನ್ನು ಜಜ್ಜಿ ನಿನ್ನ ಕರ್ತನೆ ನನ್ನ ಕುಟುಂಬವನ್ನು ಪ್ರೀತಿಸುವವರಾಗುವುದಕ್ಕೆ ಸಹಾಯ ಮಾಡು ಸ್ವಾಮಿ. ಆಗ ನೀ ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಅಪ್ಪ, ಪ್ರೀತಿಯ ತಂದೆಯಾದ ದೇವರೇ. ಆಮೆನ್, ಆಮೆನ್. ಕರ್ತನೆ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್.